ಗೈಸ್ ಇವತ್ತು ದೊಡ್ಡ ಸೀನ್ ಆಗ್ಬಿಟ್ಟಿದೆ. ಯಾರ್ಯಾರ್ದು ಅಂದ್ರೆ ಇವಂದು ಮತ್ತೆ ನಿತೀಶ್ದು ಆಲ್ಮೋಸ್ಟ್ ರಕ್ತಪಾತ ಆಗೋಗೋದು ಇವತ್ತು. ಲೇ ಮಾನ ಮರ್ಯಾದೆ ಹೋಗ್ಬೇಡ ಕಣೋ, ನನ್ಗೂ ನೀವು ಒಂದಾಗ್ಬೇಕು ಅಂತಾನೆ ಆಸೆ. What is up fam? Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡ ರೋಡಿಂದ. ಮನೇಲಿದ್ದು ರೀಲ್ ಎಡಿಟ್ ಮಾಡಿ, ವ್ಲಾಗ್ ಅಪ್ಲೋಡ್ ಮಾಡಿ, ವ್ಲಾಗ್ ಎಡಿಟ್ ಮಾಡಿ, ಏನೋ ಕೆಲಸಗಳು ಮಾಡಿ ವಾಪಸ್ ಇಲ್ಲಿಗೆ ಬಂದಿದ್ದೀನಿ. ಈಗ ಇಲ್ಲಿಗೆ ಬಂದಿರೋದು ರೀಲ್ ಶೂಟ್ ಮಾಡೋಕ್ಕೆ. ಸೊ ಬನ್ನಿ ಹಿಂಗಿರುತ್ತೆ ನೋಡೋಣ, ಲೆಟ್ಸ್ ಗೋ. ಸಾಯಿಲ್ ಸುಮ್ಮನೆ ಅವನೇ, ನನಗೆ ಆಗ್ಬಿಡ್ತಿದ್ದೆ ಇಲ್ಲೇ. ಏನು ಆಗಿದ್ದಾಗಲಿ ಫ್ರೈಡ್ ರೈಸ್ ರಾಟ್ ಬಿಡ್ತಿದ್ದೆ. ಹಾ ಇರ್ಲಿ ಏನು ಅಪ್ಪ ಪಾಪ ಮಚ್ಚ ನಿಂಜನು ಹಿಂಗನ್ಬಿಟ್ಟ. ಚಿಕ್ಕ ಹುಡುಗ ತಮ್ಮ ಬಿಡ, ಚಿಕ್ಕ ಹುಡುಗ ಕಣೋ ನೀನು. ಬ್ರೋ ಮಾತಾಡ್ಬೋದಾ ಬ್ರೋ? ಗೈಸ್ ಇವತ್ತು ದೊಡ್ಡ ಸೀನ್ ಆಗ್ಬಿಟ್ಟಿದೆ. ಯಾರ್ಯಾರ್ದು ಅಂದ್ರೆ ಇವಂದು ಮತ್ತೆ ನಿತೀಶ್ದು. ಏನ್ ಆಲ್ಮೋಸ್ಟ್ ರಕ್ತಪಾತ ಆಗೋಗೋದು ಇವತ್ತು. ಫುಲ್ ಕೋಪ ನೋಡಿ ಗಂಗಾ ನಾಗವಲ್ಲಿ ಆಗಿ ಒಂದು ಗಂಡಸು ಮತ್ತೆ ಇನ್ನೊಂದು ಗಂಡಸ ಜೊತೆ ಜಗಳ ಆಗಿದೆ ಇವತ್ತು. ಎರಡು ಗಂಡಸುಗಳು ಇವತ್ತು ಜಗಳ ಆಡಿದ್ದಾರೆ. ಈ ಗಂಡಸು ಮತ್ತೆ ಆ ಗಂಡಸು. ಗೈಸ್ ಈಗ ಸಿಚುವೇಶನ್ ಸೀನ್ ಏನಾಗಿದೆ ಅಂದ್ರೆ, ನಮ್ಮ ಮನೇಲಿ ಒಂದು ಪ್ರೊಜೆಕ್ಟರ್ ಇದೆ. ಮೊನ್ನೆ ರೀಲ್ ಮಾಡಾಕಿದ್ದೆ ಪ್ರಮೋಷನ್ ಮಾಡಿ. ಅದು ನನಗೆ ಬೇಡ ಅಂತ ಇತ್ತು. ನಾನು ನಿತೀಶ್ ಅವ್ನ ಫ್ರೆಂಡ್ ಯಾರಿಗೋ ಬೇಕು ಅಂದ. ನಾನು ಅದಕ್ಕೆ ಆಯ್ತು ಕೊಟ್ಬಿಡು, 1800 ರೂಪಾಯಿಗೆ ಮಾರ್ಬಿಡೋಣ ಅಂದೆ. ಅದು 2500 ಏನೋ ಪ್ರೈಸ್. ಅದು 1800 ಮಾರ್ಬಿಡೋಣ ಅಂದೆ. ಆಯ್ತು ಅಂತೇಳಿ ಮಾತುಕತೆ ಆಗಿದ್ದು ಅವ್ರ ಫ್ರೆಂಡ್ ಜೊತೆ. ನಾನು ಮನೇಲಿ ಮಲಗಿದ್ದೀನಿ. ಇವನು ಸಾಯಿಲ್ಗೆ ಫೋನ್ ಮಾಡ್ಬಿಟ್ಟು ಪ್ರೊಜೆಕ್ಟರ್ನ ಎತ್ಕೊಂಬ ಸೇಲ್ ಮಾಡಬೇಕು ಅಂತೇಳಿ ಸಾಯಿಲ್ಗೆ ಫೋನ್ ಮಾಡೋನೆ. ಸಾಯಿಲ್ ಎತ್ಕೊಂಡು ಹೋಗಿ ಸೇಲ್ ಮಾಡೋನೆ. ಅವ್ನು ದುಡ್ಡು ಕೊಟ್ಟವನೆ 1800 ರೂಪಾಯಿ. 800 ರೂಪಾಯಿ ಈ ನನ್ನ ಮಗ ತಿಂದು ಎಷ್ಟು ಕೊಟ್ಟವನೆ? 1000 ರೂಪಾಯಿ ಕೊಟ್ಟಿದ್ದನ್ನ ಇವನೇನೋ ಸಾಲ ಮಾಡ್ಕೊಂಡವನೆ ಟಿ ಅಂಗಡಿ. ಅವ್ನ ಸಾಲನ ನೀನ್ ತೀರ್ಸಕ್ ಹೇಳಿರೋದು. ಅವ್ನು ಕೊಟ್ಬಿಡು, ಅವ್ನು ಕೇಳ್ತಾನೆ ಕೊಟ್ಬಿಡು, ಆಮೇಲೆ ಕೊಡ, ಆಮೇಲೆ ಸಮಯ ಕೊಡೋಣ ಅಂತ ಗಂಡು ಹುಡುಗ ಅಂತಾರಲ್ಲ ಐಡಿಯಾ ಕೊಟ್ಟವನೆ. ಈ ಗಂಡು ಹುಡುಗ ಏನ್ ಮಾಡವನೆ, ಆ ಗಂಡು ಹುಡುಗಂಗೆ 1000 ರೂಪಾಯಿ ತಗೋ, ನೀನ್ ಸಾಲ ತೀರ್ಸ್ಕೊಂಡ್ಬಿಡು, ಸಮೀರ್ ನೋಡ್ಕೊಳ್ಳೋಣ ಅನ್ಬಿಟ್ಟವನೆ. ಈಗ ಪ್ರಾಬ್ಲಮ್ ಏನಾಗಿದೆ, ಈ ಎರಡು ಗಂಡು ಹುಡುಗನು ನನ್ನ ಮಕ್ಕಳು ನನ್ ಪ್ರಾಜೆಕ್ಟರ್ನ ಎತ್ಕೊಂಡು ಹೋಗಿ ನನಗೆ ಹೇಳ್ದೆ ಮಾರಿ ಅವ್ರವ್ರ ಕಷ್ಟಗಳನ್ನ ತೀರ್ಸ್ಕೊತವ್ರಲ್ಲ. ನಾನು ಏನ್ ಹೇಳಿ, ನನ್ ಕಷ್ಟ ಇಲ್ಲ. ನನಗೆ ಇವತ್ತು ಪ್ರಾಜೆಕ್ಟರ್ ಬೇಕು, ಇಲ್ಲ ಅಂದ್ರೆ ನಾನು 1800 ರೂಪಾಯಿ ಬೇಕು. ಯಾರು ನೀನು? ಇಲ್ಲ ಅಂದ್ರೆ ಏನ್ ಸಂಜಯ್? ಲೆಜೆಂಡ್ಸ್ ಗೊಂಡ್ಲಿ ಗೈಸ್. ಎಂತ ಜಗಳ ಆಯ್ತು ಅಂದ್ರೆ, ಆದ್ರೂ ಗಂಡಸರಾಗಿರೋ ಎಷ್ಟೊಂದು ಹೊಡೆದಾಡ್ಬಿಟ್ಟಿರೋರು ಇವರಿಬ್ರು. ಹಂಗೆ ಕೂತವ್ರು ಅಲ್ಲ ಸಂಜಯ್? ನಂದು ನಿನ್ನ ಆತರ ಜಗಳ ಏನಾಗಿರೋದು ಈಗ? ನಾನೇ ನಾಯಿ ಹೊಡೆದ ಹೊಡ್ಬಿಟ್ಟಿದ್ದೆ. ನಾಯಿ ಹೊಡೆದಂಗ್ ಹೊಡ್ಬಿಡ್ತಿದ್ದೆ. ಹೋಗ್ಲಿ, ಹೋಗಿ ಒಂದಾಗ ಹೋಗು, ಮಾತಾಡೋಗ್ಲಿ. ಸಾಯಿಲ್ ನನ್ ತಮ್ಮ ಸಾಮಾನು ಎಲ್ಲೋಗ್ತಾನೆ, ಅವನು ಅಲ್ಲೇ ಬಿದ್ದಿರ್ತಾನೆ ಅಂತ ಅವನೇ. ಅಯ್ಯಯ್ಯಪ್ಪ ಏನ್ ಹಂಗನ್ಬಿಟ್ಟ. ನಿತಿ ಏನಂದ ಗೊತ್ತಾ ಅವನೀಗ? ಅಯ್ಯೋ ಹೌದಾ? ಅಯ್ಯಪ್ಪ ನಿತಿ ಏನಂತ ಗೊತ್ತಾ ಈಗ? ಆ ಕರಿ ನನ್ನ ಮಗಂಗೆ ಸೈಡಿಗೆ ಬರ್ತೀನಿ, ಎಲ್ರ ಮುಂದೆ ಹೇಳಕ್ ಹೋಗೋ, ಜಗಳಾಡೋಗು. ಹಲೋ, ಜಗಳಾಡೋಗು. ನನ್ ತಮ್ಮನ್ ಸಪೋರ್ಟ್ ನಾನು ಇದೀನಿ. ಬಾರ, ಯಾರನ್ನ ಕರ್ಕೊಂಬರ್ತೀಯ? ಬಾರ ಲೇ ಬಾರು ಬಾರ. ಅವನೊಬ್ಬನ್ ಬಿಟ್ಟು ಯಾರನ್ನಾರು ಕರ್ಕೊಂಬಾರ, ಇವನೊಬ್ಬನ್ ಬಿಟ್ಟು ಯಾರನ್ನಾರು ಕರ್ಕೊಂಬ ಬಾರ. ನಿತಿನ್ ಬೇಡ, ಬರ್ಬೇಡ. ನೀನ್ ಒಬ್ಬ ಬಿಟ್ಟು ಯಾರಾದ್ರೂ ಬರ್ಲಿ, ನೀನ್ ಇವ್ರಿಬ್ಬರು ಬಿಟ್ಟು ಯಾರನ್ನಾರು ಕರ್ಕೊಂಬಾರ. ನನ್ ತಮ್ಮನ್ಗೆ ಬೈದ್ಬಿಟ್ಟೆ ನೀನು. ಅಣ್ಣ ನಮ್ ಕಡೆ ಕಣ ಚಿಟ್ಬಿಡ್ತಾರೆ ನಿನ್ನೆ ನೋಡು. ಅಣ್ಣ ಈಗ ಕಿರಿಕ್ ಆಗ್ಬಿಟ್ಟಿದೆ ನಂದು ಇವಂದು. ಈಗ ನೀನ್ ನನ್ ಟೀಮಾ ಅವ್ನ ಟೀಮಾ? ಇಂಡಿಯನ್ ಟೀಮ್ ಮನೆ. ಹಾ ಸಾಯಿಲ್ ಜೊತೆ ಎಷ್ಟು ಜನ ನಿಂತಿದ್ದೀವಿ ನೋಡು. ಅಲ್ಲಿ ನೋಡು ಯಾರು ನಿಂತವ್ರ ಒಳಗೆ.
ಹೋಗಿ ಸ್ಟಾರ್ಟ್ ಮಾಡ್ಕೋ ಮಾತಾಡೋಗು ತಡಿ ಒಂದು ನಿಮಿಷ ಕಂಟೆಂಟ್ ಬೇಕು ಹೋಗೋ ನನಗೆ ಜಗಳ ಪಡ್ಬಿಟ್ಟು ಕಂಟೆಂಟ್ ಅಂತ ಹೋಗಲಿ ಹೋಗೋ ಮಾತಾಡೋಗು ಸಂಜೆ ಹೇಳೋ ಈಗ ಹೋಗಿ ಮಾತಾಡೋ ಇಬ್ಬರು ಒಳಗೆ ಶಟ್ರ ಕೂಡ ನಿತಿನ್ ಬಾಯ್ ಆಚೆ ನಿತಿನ್ ಆಚೆ ಏನು ಎತ್ತಿ ಅವನು ಹಿಡ್ಕೊಂಡು ಕರಿ ಒಂದು ನಿಮಿಷ ನೀನು ಕರಿ ಶರ್ಟ್ ಹೊಸ ಬ್ರ್ಯಾಂಡೆಡ್ ಸಾಕು ನೀನ್ ಬಾ ರಾಜೆ ಒಂದಾಗ್ಬಿಟ್ರು ಚಿನ್ನ ಮಾಡೋರು ಹೋಗ್ರ ಬಿಡ್ರ ಸ್ಟಾರ್ಟ್ ಮಾಡ್ಕೊಳ್ಳಿ ಅಳ್ತಾವನು ಅವನು ಇಲ್ಲ ಶೆಟ್ಟ ಈಗ ಬಿಸ್ನೆಸ್ ಅಂಗಡಿ ಸೆಟ್ಲಾಕ್ ಲೇ ಮಾನ ಮರ್ಯಾದೆ ಹೋಗ್ಬೇಡ ಕಣೋ ಸೆಲ್ಫ್ ರೆಸ್ಪೆಕ್ಟ್ ಇದ್ರೆ ಹೋಗ್ಬೇಡ ಹಂಗೆಲ್ಲ ಬೈದ್ಮೇಲೆ ನೀನು ಹೋದ್ರೆ ನಿನ್ಗೆ ಮರ್ಯಾದೆ ಇರಲ್ಲ ನೀನ್ ಹೊಟ್ಟೆಗೆ ಅನ್ನ ತಿನ್ನೋನಾದ್ರೆ ಹೋಗಲ್ಲ ಇದು ಅಂತೇಳಿ ಬಿಟ್ಬಿಡು ನೋಡಿ ಬಂದ್ಬಿಟ್ಟ ಈಗ ಹೊರಟಾಗೋಯ್ತು ಸೆಲ್ಫ್ ರೆಸ್ಪೆಕ್ಟ್ ಇದ್ರೆ ಹೋಗ್ಬೇಡ ಕಣೋ ನಾನು ಸಂಜೆ ಆಗಿದ್ರೆ ಪಕ್ಕ ಹೋಗ್ತಾ ಇರ್ಲಿಲ್ಲ ಅಲ್ವಾ ಸಂಜಯ್ ಒಂದ್ ತಿಂಗಳು ಮಾತ್ ಬಿಟ್ಬಿಡ್ತಿದ್ದೆ ಮಾತಾಡ್ಬೇಡ ಕಾಲ್ಗೆಲ್ಲ ಬಿದ್ಬಿಡ ಸಾಯಿ ನಿತೀಶ್ಗೆ ನಿನ್ನ ಹತ್ರ ಸತ್ರು ಮಾತಾಡಲ್ಲ ಅಣ್ಣ ಸಾರಿ ಅಣ್ಣ ಕ್ಷಮಿಸ್ಬಿಡೋಣ ಆಯ್ತಣ್ಣ ಬರ್ಬೇಡ ಅಣ್ಣ ಹೋಗೋ ಪಾಪ ಮಾತಾಡೋಗೋದು ಯೂಟ್ಯೂಬ್ ಫಸ್ಟ್ ಬ್ಲಾಕ್ ಮಾಡಿ ಹಿಂಸೆ ಪಡ್ತಾಳೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಾಡ್ತಾನೆ ಜಗಳ ಆಗಿರೋದು ಈ ವಿಡಿಯೋ ಹಿಂಗ ಸಂಜಯ್ ಮಾತಾಡೋ ಮಾತಾಡೋ ಯಾಕೋ ಸ್ಟಾರ್ಟ್ ಮಾಡ್ಕೋ ಕೇಳೋ ಚಿನ್ನ ಮಾತಾಡ್ತೀರಾ ಚಿನ್ನ ಇವನ್ ಕಳ್ಸೋ ಚಿನ್ನ ಮಾತಾಡಬಾರ್ದು ಇವನ್ ಮಾತಾಡ್ಬೇಕು ನಾಳೆ ಯೂಟ್ಯೂಬ್ ಕಂಟೆಂಟ್ ಬೇಕು ಹೋಗೋ ನಮ್ಮನ್ನ ಯೂಸ್ ಮಾಡ್ಕೊತಾವ ಟಿಶ್ಯೂ ತರ ಹೋಗೋ ಮಾತಾಡೋದು ಪಾಪ ಚಿಕ್ಕ ಹುಡುಗ ನಾವು ಕೂಡ ಅಳಿಸ್ತಾ ಇದ್ದೀವಿ ಹೋಗೋ ಮಾತಾಡೋ ಯಾಕೋ ದಯವಿಟ್ಟು ಸುಮ್ಮನೆ ಮಾತಾಡೋ ಪಾಪ ಗೈಸ್ ನಾನು ಕಿರಿಕಾಗಿದ್ನ ಶೂಟ್ ಮಾಡಕ್ಕೆ ಆಗಿಲ್ಲ ಆಮೇಲೆ ಗೊತ್ತಾಯ್ತು ಇಲ್ಲೊಂದು ಕ್ಯಾಮ್ರಾ ಇದೆ ಅಲ್ಲೊಂದು ಕ್ಯಾಮ್ರಾ ಇದೆ ಮತ್ತೆ ಹಿಂಗೆ ಅಂತ ಇದ್ರೆ ಯಾರು ಹೊಡಿದಾರ ಗೊತ್ತಾ ನಿನ್ಗೀಗ ಸೈಡ್ ಬರೋ ನಾನ್ ರೆಡಿ ಅಂತವ್ರು ನೋಡು ಮಾತಾಡು ಅದಕ್ಕೆ ಹಂಗೆ ಇಟ್ಕೊಂಡ್ಬಿಡ್ತೀವಿ ಮೂಗ್ಗೆ ಮಾತಾಡು ನೀರ್ ಬರ್ತೈತೆ ನೋಡ ಇಲ್ಲಿಂದ ಎಲ್ಲಿಂದ ಸೈಲ್ ಸೆಲ್ಫ್ ರೆಸ್ಪೆಕ್ಟ್ ರಕ್ರೆ ರೇ ಥೂ ನಾನು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಇವನಿಗೆ ಆಗೆಲ್ಲ ಬೈದ್ರು ಅವನ ಹತ್ರ ತಗೊಂಡ್ ಕುಡಿತೀಯಲ್ಲೋ ನೋಡಿ ತಗೋತ ಒಂದಾಗ್ಬಿಟ್ರ ನಮ್ಗೇನು ಮಗ ನೋಡಪ್ಪ ನಮಗೂ ನೀವು ಒಂದಾಗ್ಬೇಕು ಅಂತಾನೆ ಆಸೆ ನಮ್ಗೆ ನೀವು ಜಗಳ ಆಡ್ಬೇಕು ಅಂತಿಲ್ಲ ಸಂಜಯ್ ನಮ್ಗೂ ಅವ್ರು ಒಂದಾಗ್ಬೇಕು ಅಂತ ಆಸೆ ತಾನೆ ನಾವು ಒಂದಾಗ್ಲಿ ಅಂತ ನಾವು ಕಾಯ್ತಾ ಇದೀವಪ್ಪ ವಿಷಯ ಹಾಕ್ಬಿಟ್ಟು ಕೊಟ್ಟಿದ್ದೇನೋ ಅದ್ರಲ್ಲಿ ಗೈಸ್ ಒಂದಾಗ್ತವ್ರು ನಂಗೆ ಟೆನ್ಷನ್ ಆಗ್ತೈತೆ ಮತ್ತೆ ಜಗಳ ಆಗ್ಬೇಕು ಈಗ ಏನ್ ಮಾಡೋದು ಕಾಸು ಕೊಡೋ ಪ್ರೊಜೆಕ್ಟರ್ ನಂದಲ್ಲಿ ನನ್ನ ಪ್ರೊಜೆಕ್ಟರ್ ಕಾಸು ಕೊಡು 1800 ಕೊಡು 1800 ಕೊಡು ಸುಮ್ಮನೆ ಕೊಟ್ಬಿಡು ನೀನು ಯಾರು ಕೊಟ್ಟೆ ಅವನ ಹತ್ರ ಇಸ್ಕೋ ಕಾಸು ಬಗ್ಗೆ ಮಾತಾಡ್ತಾ ಬಾರ ಗೈಸ್ ನನ್ನ ಕಾರಲ್ಲಿ ಚಾರ್ಜರ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಮತ್ತೆ ನನ್ನ ಡಾರ್ಲಿಂಗು ಚಾರ್ಜರ್ ಎತ್ಕೊಳಕ್ ಹೋಗ್ತಾ ಇದೀವಿ ಒಂದು ಹಾಡು ಹಾಡ್ಕೊಂಡು ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ತುಂಬಾ ಕುತೂಹಲ ಏನೋ ಕುತೂಹಲ ಲೈಟ್ ಬಂದಿಲ್ಲ ಆಮೇಲೆ ಈಗ ಹೋಗಿ ಚಾರ್ಜರ್ ಎತ್ಕೊಂಡು ಫೋನ್ ಚಾರ್ಜ್ಗೆ ಹಾಕ್ಬೇಕು ಅಲ್ಲಿ ನೆಕ್ಸ್ಟ್ ಲೆವೆಲ್ ಫುಲ್ಲು ಬೆಂಕಿ ಎತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ಕಾಮ್ ಡೌನ್ ಆಗ್ಬಿಟ್ಟವ್ರೆ ತಣ್ಣಗಾಗಿದೆ ಮಳೆ ಬರ್ತೈತಲ್ಲ ಸ್ವಲ್ಪ ಹೊತ್ತು ಅವ್ರಿಬ್ರು ಹೆಂಗೆ ಅಂದ್ರೆ ಇಬ್ರು ಗರಂ ನನ್ನ ಮಕ್ಕಳು ಸರಿಯಾಗಿರ್ತಾರೆ ನಗ್ನಕ್ಕೊಂಡು
ಯಾವಾಗ ಕೋಪದಲ್ಲಿ ಇರ್ತಾರೆ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಈಗ ಮತ್ತೆ ಹೋಗಿ ಟ್ರೈ ಮಾಡ್ತೀನಿ ಬೆಂಕಿ ಇಡಕ್ಕೆ. ಬಿಕಾಸ್ ನಿಮ್ಗೆಲ್ಲ ನಾನು ಎಂಟರ್ಟೈನ್ಮೆಂಟ್ ಕೊಡ್ಬೇಕಲ್ಲ ಗೈಸ್, ದಿನ ಎಂಟರ್ಟೈನ್ಮೆಂಟ್ ಕೊಡಬೇಕು ನಾನು ನಿಮ್ಗೂ. ಹೆಂಗಾರು ಜಗಳ ಹಚ್ಬೇಕು ಇವಾಗ, ಹೋಗಿ ಟ್ರೈ ಮಾಡ್ತೀನಿ. ನಾನು ಸಾಯಿಲ್ ಹತ್ರ ಹೋಗ್ಬಿಟ್ಟು ಬೆಂಕಿ ಹಚ್ತೀನಿ, ನಿತೀಶ್ ಹತ್ರ ಹೋಗು. ನಿಂಗೆ ಕೆಲಸ ಕರೆಕ್ಟಾಗಿ ಮಾಡೋದು. ಹೌದಾ, ನೀನು 2 ಕಡೆನೂ ಬಂದು ಇಡ್ತಾ ಇರ್ತೀಯಾ? ಅಲ್ಲ ಕಣೋ, ಇನ್ನೂ ಕಲ್ತಿಲ್ವ ನೀನು? ಬರ್ತೋಗ್ಬಿಡ್ಬೇಕು. ಲೇ ಟೀ ಹಿಡಿಯೋದಿನ್ನು ಕಲ್ತಿಲ್ವ ನೀನು? ಲೇ ಜಗಳ ಆಗ್ಬೇಕು ಅಂದ್ರೆ ಬೆಂಕಿ ಹಚ್ಬೇಕು. ಅದಕ್ಕೆ ಆ ಹೆಸರು ಕೊಡ್ಬೇಡ ದಯವಿಟ್ಟು. ಗೈಸು ಇಲ್ಲಿದೆ ಬನ್ನಿ. ಇವತ್ತೇನಾಯ್ತು ಅಂದರೆ BMW ಲೈಟೇ ಬಿಚ್ಕೊಂಡು ಬಂದ್ಬಿಡ್ತು. ಒಂದು ಹಂಪ್ ಇಳಿಸ್ದೆ, ಬಿಚ್ಕೊಂಡೆ ಬಂದ್ಬಿಡ್ತು. ನಾನೇ ಸುತ್ತಿರೋದಪ್ಪ. ನೋಡಿ ಚಾರ್ಜರ್ ಇಲ್ಲೇ ಇದೆ. ಛತ್ರಿ ಹಿಡಿಯೋ, ನೆನೀತಾ ಇದ್ದೀನಿ. ಇದ್ರಲ್ಲೂ ಬಾಟ್ಲುಗಳಿದಾವಲ್ಲ, ಬಾಟ್ಲುಗಳು ಎಲ್ಲದ್ರಲ್ಲಿ ಇರ್ತಾವ. ಬಾರ ಸಂಜಯ್, ಬಾರ ನಮ್ಮ ಹುಡುಗನೇ ತಪ್ಕೊಳ್ರ. ಸರಿ ತಪ್ಕೊಳ್ರ, ಆಯ್ತು. ತಪ್ಕೊಳ್ರ, ಒಬ್ರಿಗೊಬ್ರು ತಪ್ಕೊಳ್ರ. ಲಿಪ್ ಲಾಕ್ ಹೊಡಿರೋ, ಲಿಪ್ ಲಾಕ್ ಮಾಡ್ರ. ಒಂದಾಗ್ಬಿಟ್ರು. ಈಗ ಹೊಸ ಜಗಳ ಶುರು ಆಗ್ತಿದೆ. ಇವಂದು ಕಂಟೆಂಟ್ ಬೇಕು. ಕಂಟೆಂಟ್ ಇವತ್ತಿ ಕಂಟೆಂಟ್ ಬೇಕು ನನಗೆ. ಇಷ್ಟು ಬೇಗ ಒಂದಾಗ್ಬಿಟ್ಟಲ್ಲ ಲೇ. ಅವನಷ್ಟೆಲ್ಲ ಬೈದ್ರು ಪಕ್ಕದಲ್ಲಿ ನಿಂತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ಗೆ. ಜಗಳ ಮಾಡ್ಸೋಣ ರೋಡ್ ಲೆವೆನ್ ಹೋಗಿ ಕಲ್ಲೋಡ್ದು ಊಟ ಹೊಡೆದ್ಬಿಟ್ಟು ನೀ ಮನೆ ಕಳ್ಸಿಲ್ಲ ಅಂದ್ರೆ ನೀನು ಅವನ್ನ ಕಳಿಸ್ತೀಯ ಇಲ್ಲ ನಾನೇ ಕಳಿಸ್ಬಿಡು. ಗೈಸ್, ಈಗ ನಾವು ಒಂದು ರೀಲ್ ಮಾಡಬೇಕು ಅಂತೇಳಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನನ್ನ ತೋರಿಸುವಂತೆ ತೋರ್ಸಪ್ಪ ಇಲ್ಲ. ಆಯ್ತಾ? ಸೊ ಈಗ ಸ್ಟಾರ್ಟ್ ಮಾಡೋಣ ಪ್ರಾಕ್ಟೀಸ್. ರೆಡಿ? ಲಾಯಲ್ ಅಂದ್ರೆ ಇನ್ನೊಂದು ಮೀನಿಂಗ್ RCB ಫ್ಯಾನ್ಸೆ. IPL ಕಪ್ ಗೆಲ್ದಿದ್ರು ಪ್ಲೇಸ್ ನಮ್ದೇ. ಸಾಂಗ್ ಗಾನೆ ಬೋಲ್ತಾ ಹೂं तो तू RCB ರೆಡಿ ಫಸ್ಟ್ ಇಂದ ರೆಡಿ ಬೇಗ ಲಾಯಲ್ ಅಂದ್ರೆ ಇನ್ನೊಂದು ಮೀನಿಂಗ್ RCB ಫ್ಯಾನ್ಸೆ. ಇವತ್ತಿನ ಮ್ಯಾಚ್ ಅಲ್ಲಿ CSK ಸತ್ತರು. ನಾನು ಹೇಳ್ತೀನಿ ಗೊತ್ತಾ, ಈ ಸಲಿ ಕಪ್ಪು. ಅದಕ್ಕೆ ನೀವು ಹೇಳ್ರಿ, ಈ ಸಲಿ ಕಪ್ಪು ಹೇಳ್ರಿ. 3, 2, 1 ಸ್ಟಾರ್ಟ್. ಏನೇ ಆದ್ರೂ ಗೆದ್ದೆ ಗೆಲ್ತೀವಿ, ಈ ಸಲಿ ಕಪ್ಪು. ನಾವು ಕಪ್ಪು ಬರ್ಬೇಕು. ಲಾಯಲ್ ಅಂದ್ರೆ ಇನ್ನೊಂದು ಮೀನಿಂಗ್ RCB ಫ್ಯಾನ್ಸೆ. IPL ಕಪ್ ಗೆಲ್ದಿದ್ರು ಕ್ರೇಜ್ ನಮ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ 6 ಮ್ಯಾಚ್ ಸೋತ್ರು ಬಿಟ್ಟಿಲ್ಲ ಹೋಪ್. ಏನೇ ಆದ್ರೂ ಗೆದ್ದೆ ಗೆಲ್ತೀವಿ ಸಲ ಕಪ್ಪು. ಇವತ್ತಿನ ಮ್ಯಾಚ್ ಅಲ್ಲಿ CSK ಸತ್ತರು. ನಾಯಿಗೆ ಹೊಡೆದಂಗೆ ಹೊಡಿತಾರೆ ನಮ್ಮೋರು. RCB ಗೆದ್ರು ಸೋತ್ರು. RCB ನಾವು ಗೆದ್ರು ಸೋತ್ರು. RCB. ಸೊ ಫೈನಲಿ ನಾನು ಅಲ್ಲಿಂದ ಹೊರಟು ಶಾಪಿಂದ ಇವತ್ತು ಶಾಪಲ್ಲಿ ರೀಲ್ಸ್ ಮಾಡೋಷ್ಟಲ್ಲೇ ಸ್ವಲ್ಪ ಟೈಮ್ ಹೋಗ್ಬಿಡ್ತು. ಆಲ್ಮೋಸ್ಟ್ ಒಂದು 2-3 ಅವರ್ಸು. ಅದನ್ನ ಎಡಿಟ್ ಮಾಡಿ ಮತ್ತೆ ಪೋಸ್ಟ್ ಮಾಡಿ ಈಗ 8 ಗಂಟೆ ಹತ್ರ ಹೊರಟಿದ್ದೀನಿ. ಸೊ ನನ್ನ ಕಾರ್ನ ಅಲ್ಲಿ ನಿಲ್ಲಿಸಿ ನಮ್ಮಮ್ಮ ಮತ್ತು ನನ್ನ ತಮ್ಮ ಗಾಡಿ ನಿಲ್ಲಿಸ್ಬಿಟ್ಟವ್ರೆ. ಈಗ ಇದನ್ನು ತಳ್ಕೊಂಡು ಹೋಗ್ಬೇಕು. ಕೀ ಬೇರೆ ಇಲ್ಲ. ಅದನ್ನು ಅಮ್ಮ ಬರ್ತಾರೆ ಕೆಳಗಡೆ. ಇದನ್ನು ತಳ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬೇಕು. ಬನ್ನಿ ಹೋಗಿ ತಳ್ಕೊಂಡು ಹೋಗಿ ನಿಲ್ಸೋಣ. ನೋಡಿ ಅಂಗಡಿಯಿಂದ ಇವತ್ತು ಅರ್ಧ ದಿನ ಬೇಗ ಬಂದ್ಬಿಟ್ಟು 2 ಅವರ್ ಬೇಗ ಬಂದ್ಬಿಟ್ಟು ನನ್ನ ಶೂಸ್ ಇಸ್ಕೊಂಡು ಅವ್ನು ನನ್ನ ಶೂಸ್ ನಾವು ನನ್ನ ಬ್ಯಾಗ್ ಹಾಕೊಂಡು ಬಟ್ಟೆ ಹಾಕೊಂಡು ಹೋಗ್ತಾನೆ. ಏನು ಪಾರ್ಟಿಗೆ ಹೋಗ್ತಿರೋದು? ಮ್ಯಾಚ್ ನೋಡಕ್ಕೆ. ಅಲ್ಲ ಏನು ಪಾರ್ಟಿ? ಮತ್ತೇನೋ ಪಾರ್ಟಿ. ಹಾಂ ಕುಡಿಯಕ್ಕೆ ಹೋಗ್ತಿದ್ಯಾ? ತಿನ್ನೋದು ಕುಡಿಯೋದು ಅಂತ ಅವ್ರು ತುಂಬ ಜಾಸ್ತಿ. ಮಮ್ಮಿ ಮೇಲೆ ಆಣೆ ಬಟನ್ ಹಾಕು. ಜುಟ್ಟು ತೆಗಿ. ಅದು ಪೊರ್ಕಿನ ನೀನು? ಜುಟ್ಟು ತೆಗಿಯೋ. ಜುಟ್ಟು ತೆಗಿಯೋ. जिंदगी में बाहर जा. मैं करता हूँ. मैं आने रखो बड़ी बात करता हूँ. मैं ರೋಸ್ಟ್ ಆಗ್ಬಿಟ್ಟು ಮಮ್ಮಿ ಮಾತು ಕರಿತಿಲ್ಲ, ಮಾತಾಡೋ ಅಲ್ಲಿ.
ಗೈಸ್ ನಮ್ಮ ಮನೆಗೆ ಬಂದೆ, ನಮ್ಮ ರಾಣಿಗೇನೋ ನಿಲ್ಸಿ ಪಾವಳ ನೋಡೋಣ. ಜಂಪ್ ಮಾಡಕ್ ಹೋಗಿ ಏನೋ ಜಂಪ್ ಮಾಡಿದಾಳೆ ಅನ್ನೋ ಗೊತ್ತಿಲ್ಲ, ಕುಂಟಾದಾಳೆ ಕಾಲು ನೋಡಿ, ಕಾಲು ಕೆಳಗಿಡ್ತಲ್ಲ. ಪಾ ಯಾಕೋ ಬೇಡ, ರಾತ್ರಿ ತೋರಿಸ್ಬಿಡೋಣ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ತೋರಿಸ್ಬಿಟ್ರೆ ಬೆಸ್ಟ್. ಸೈಡ್ಗೆ ಹೋಗಿ ಕೂತ್ಕೊಂಬಿಟ್ಲು, ಸೈಲೆಂಟ್ ಆಗಿಬಿಡ್ತಾಳೆ. ಯಾಕೋ ಬರ್ತಾನಲ್ಲ, ಚಿಕನ್ ಕೊಟ್ಟರು ಬರ್ತಲ್ಲ, ಚಿಕನ್ ತಗೋ ಬಾಬಾ ಅಂದ್ರೂ ಬರ್ತಲ್ಲ. ಮುಂಚೆಲ್ಲ ಚಿಕನ್ ಅಂದರೆ ಅಳ್ತಿದ್ಲು. ನಾ ಅಪ್ಪ ಬೆಲ್ಟ್ ತೋರಿಸಿದ್ರು ಎದ್ದು ಬರ್ತಾಯಿಲ್ಲ ಅವಳು. ಈಗೆಲ್ಲ ಬೆಲ್ಟ್ ತೋರಿಸಿದ್ರೆ ಓಡ್ ಬಂದ್ಬಿಡ್ತಾಳೆ. ಸೊ ಫೈನಲಿ RCB ಕ್ವಾಲಿಫೈ ಆಗಿದ್ದಾಯಿತು. 1% ಚಾನ್ಸ್ ಇತ್ತು, 1% ಚಾನ್ಸ್ನು 100% ಚಾನ್ಸ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ವೆರಿ ಇನ್ಸ್ಪೈರಿಂಗ್. ನಾವೆಲ್ಲ ಲೈಫಲ್ಲಿ ಕಲಿಬೇಕಾಗಿರೋದು ಅದನ್ನು ನೋಡಿ. ಸೊ ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ ಹಾಕಿ ನೋಡೋಣ. ನಮ್ಮ ಫಾಲೋವರ್ಸಲ್ಲಿ ಎಷ್ಟು ಜನ RCB ಅನ್ಸಿದ್ದಾರೆ, ಎಷ್ಟು ಜನ ಬೇರೆ ಬೇರೆ ಟೀಮ್ನ ಸಪೋರ್ಟ್ ಮಾಡಿದ್ದಾರೆ ಅಂತ. ಅದು ಬಿಟ್ಟರೆ ನಮ್ಮ ರಾಣಿ ನಮ್ಮ ಅಪ್ಪ ಅಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಸ್ಕ್ಯಾನಿಂಗ್ ಮಾಡಿ ಒಂಚೂರು ನರ ಏನೋ ಹಿಡಿದಿದೆ, ಅದು ಸರಿ ಹೋಗುತ್ತೆ ಅಂತೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಎವ್ರಿಥಿಂಗ್ ಫೈನ್, ನಥಿಂಗ್ ಟು ವರಿ. ಈ ವ್ಲಾಗ್ನ ಎಲ್ಲಿಗೆ ಎಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್ ಗೈಸ್. ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ ಹಾಕಿ. ಬಾಯ್.